ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ. ಅಧ್ಯಾರತಿಭಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೇಲಿಥಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಗೌಡಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣ್ ಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸನಾತನ 95 ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ. ಇಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಕಲಿಯುಗದಲ್ಲಿ ಹೆಚ್ಚಾಗಿ ಸ್ತ್ರೀಯರಿಗೆ ಬಂಜೆತನ ಕಾಡ್ತಕ್ಕಂಥದ್ದು, ಅಂದರೆ ಸಂತಾನಹೀನತೆ ಅಂತ ಹೇಳ್ತೀವಿ. ಮಕ್ಕಳಾಗದೇ ಇರತಕ್ಕಂಥ ಪರಿಸ್ಥಿತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಲ್ಲಿ ನೋಡಿದರೂ ಸಹಿತ ಮದುವೆ ಆಗಿ 2 ವರ್ಷ ಆಯಿತು, ಸಂತಾನ ಭಾಗ್ಯ ಇಲ್ಲ. ಮದುವೆ ಆಗಿ 3 ವರ್ಷ ಆಯಿತು, ಸಂತಾನ ಭಾಗ್ಯ ಇಲ್ಲ. ಮದುವೆ ಆಗಿ 5 ವರ್ಷ ಆಯಿತು, ಸಂತಾನ ಭಾಗ್ಯವಿಲ್ಲ. ಈ ರೀತಿ 8 ವರ್ಷ, 10 ವರ್ಷ, 12 ವರ್ಷ ಕಲ್ಯಾಣವಾಗಿ ಇಷ್ಟು ವರ್ಷಗಳಾದರೂ ಸಹಿತ ಸಂತಾನ ಏತಕ್ಕಾಗಿ ಆಗಲಿಲ್ಲ ಅಂತಕ್ಕಂಥ ವಿಚಾರ ಎಲ್ಲರಲ್ಲೂ ಕಾಡ್ತಿರ್ತಕ್ಕಂಥದ್ದು. ಹಾಗೂ ಜ್ಯೋತಿಷಿಗಳ ಬಗ್ಗೆ ಈಗ ನಮ್ಮಂಥವರ ಬಳಿಗೆ ಬರ್ತಾರೆ, ಪ್ರಶ್ನೆಯನ್ನು ಹಾಕಿಸ್ತಾರೆ. ಅವರವರ ಶಕ್ತಿಯಾನುಸಾರವಾಗಿ ಅಲ್ಲಿ ಜಾತಕದಲ್ಲಿ ಏನು ದೋಷ ಇದೆಯೋ ಅದಕ್ಕೆ ತಕ್ಕನಾಗಿ ಪರಿಹಾರವನ್ನು ಮಾಡಿಕೊಡ್ತಾ ಬರ್ತಾರೆ ಜ್ಯೋತಿಷಿಗಳು, ಪುರೋಹಿತರು. ಈಗೇನು ಕೇಳಿದ್ರೆ ನಾಗಶಾಪ ಇದ್ದಲ್ಲಿ ಆಶ್ಲೇಷ ನಾಗಶಾಂತಿ ಹೋಮ, ಮಾಟ ಮಂತ್ರ ವಾಮಾಚಾರದಿಂದ ಏನಾದ್ರು ತೊಂದರೆ ಆಗ್ತಿದ್ರೆ ಅದಕ್ಕೆ ನಿವಾರಣೆ ಉಚ್ಚಾಟನೆ ಮಾಡ್ತಕ್ಕಂಥದ್ದು. ಕೇತುವಿನಿಂದ ಗರ್ಭನಾಶ ಆಗ್ತಿದ್ರೆ ಕೇತು ಶಾಂತಿ ಮಾಡ್ತಕ್ಕಂಥದ್ದು. ಕಾಳ ಸರ್ಪದೋಷ ಇದ್ರೆ ಕಾಳಹಸ್ತಿಗೆ ಹೋಗಿ ಶಾಂತಿ ಮಾಡ್ತಕ್ಕಂಥದ್ದು. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಪೂಜೆ ಆರಾಧನೆ ಸೇವೆಯನ್ನು ಮಾಡ್ಬಿಡಕು ಬರ್ತಕ್ಕಂಥದ್ದು. ಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು. ಇವೆಲ್ಲವನ್ನ ಏನು ಕೇಳಿದ್ರೆ ಮಾಡ್ತಾರೆ. ಆದರೂ ಸಹಿತ ಏನು ಕೇಳಿದ್ರೆ ಕೆಲವು ಜನರಿಗೆ, ಎಲ್ಲರಿಗೂ ಅಲ್ಲ, ಕೆಲವು ಜನರಿಗೆ ಏನು ಕೇಳಿದ್ರೆ ಸಂತಾನ ಭಾಗ್ಯ ಪ್ರಾಪ್ತವಾಗುವುದಿಲ್ಲ. ಇದಕ್ಕೆ ಏನು ಕಾರಣ ಅಂತ ವಿಚಾರ ಮಾಡಿದಾಗ ತಮಗೂ ಗೊತ್ತಿರೋ ಪ್ರಕಾರ ಈಗಿನ ಒಂದು ಆಹಾರ ಪದ್ಧತಿ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಈಗ ಜ್ಯೋತಿಷ್ಯ, ಶಾಸ್ತ್ರ, ವೇದ, ಪುರಾಣ, ಶಾಪ ಇದೆಲ್ಲ ಒಂದು ಕಡೆ ಇಡಿ. ಯಾಕಂದ್ರೆ ಅದನ್ನೆಲ್ಲರೂ ಕೂಡ ಹೇಳ್ತಾರೆ. ಮತ್ತೆ ಏನು ಕೇಳಿದ್ರೆ ಅದರಿಂದನೂ ಕೂಡ ಸಂತಾನತೆ ಉಂಟಾಗುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಈಗ ನಾವು ಜ್ಯೋತಿಷ್ಯವನ್ನು ಕೇಳಿದ್ದೀವಿ, ಪ್ರಶ್ನೆಯನ್ನು ಹಾಕಿಸಿದ್ದೀವಿ, ಶಾಪ ಅಂತ ಬಂತು, ನಾಗಶಾಪ ಅಂತ ಬಂತು, ಮಾತಾಪಿತೃ ಶಾಪ ಅಂತ ಬಂತು, ಗುರುಶಾಪ ಅಂತ ಬಂತು. ಆ ಶಾಪವನ್ನು ವಿಮೋಚನೆ ಕೂಡ ಮಾಡಿಸ್ಕೊಂಡ್ವಿ. ನಂತರದಲ್ಲೂ ಕೂಡ ಸ್ವಾಮಿ ನಮಗೆ ಸಂತಾನ ಭಾಗ್ಯ ಪ್ರಾಪ್ತವಾಗಲಿಲ್ಲ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅಂದಾಗ ತಾವು ಆಲೋಚನೆ ಮಾಡಬೇಕು, ಅಷ್ಟೆಲ್ಲ ಆದ ಮೇಲೂ ಕೂಡ ತಮಗೆ ಸಂತಾನ ಭಾಗ್ಯ ಉಂಟಾಗಿಲ್ಲ ಅಂದರೆ ತಮ್ಮ ಆಹಾರ ಪದ್ಧತಿ ಸರಿ ಇಲ್ಲ ಅಂತ ಅರ್ಥ. ತಮ್ಮ ಆಹಾರದಲ್ಲಿ ವ್ಯತ್ಯಾಸಗಳಾದಾಗ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವೀರ್ಯಾಣುಗಳೇನಿರುತ್ತೆ, ಕೋಶಗಳೇನಿರುತ್ತೆ, ಅವು ಕೆಲಸವನ್ನು ಸರಿಯಾಗಿ ಮಾಡೋದಿಲ್ಲ, ಸಂತಾನೋತ್ಪತ್ತಿಯನ್ನು ಮಾಡೋದಿಲ್ಲ, ಕಷ್ಟ ಆಗುತ್ತೆ ಅವುಗಳಿಗೂ ಕೂಡ. ಏನು ಹೇಳ್ತೀರಿ? ಹೊರಗಡೆ ಪದಾರ್ಥಗಳನ್ನು, ಜಂಕ್ ಫುಡ್ಸ್ ಅಂತೀರಿ, ಹೊರಗಡೆ ಪದಾರ್ಥಗಳನ್ನು ಹೆಚ್ಚೆಚ್ಚು ಬಳಸ್ತಕ್ಕಂಥದ್ದು. ಇದನ್ನು ಆಯಿಲಿ ಪದಾರ್ಥಗಳು ಅಂತ ಹೇಳ್ತೀರಿ, ಎಣ್ಣೆ ಪದಾರ್ಥಗಳು, ಕರೆದ ದಿನಸುಗಳು ಅಂತ ಹೇಳ್ತಾರೆ. ಇವನ್ನ ಹೆಚ್ಚೆಚ್ಚಾಗಿ ಸೇವನೆ ಮಾಡೋದ್ರಿಂದ ಗರ್ಭಕೋಶಕ್ಕೆ ಹಾನಿ ಉಂಟಾಗುತ್ತೆ. ಇದು ಕೂಡ ಸಂತಾನಹೀನತೆಗೆ ಕಾರಣವಾಗ್ತಕ್ಕಂಥ. ಹಾಗಾದರೆ ಏನು ಮಾಡ್ಬೋದು ಸ್ವಾಮಿ ಅಂತ ಕೇಳಿದಾಗ, ಆಯುರ್ವೇದ ಪದ್ಧತಿಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 10 ಹಲವಾರು ರೀತಿಯಲ್ಲಿ ಈ ಒಂದು ಸಂತಾನಹೀನತೆಗೆ ಔಷಧಿಗಳನ್ನು ಈ ಹಿಂದೆನೂ ಕೂಡ ಮಾಡಿದ್ದಾರೆ. ಅದರಲ್ಲಿ ಪ್ರಯೋಜನ ಕೂಡ ಕಂಡಿದ್ದಾರೆ. ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ ಅದನ್ನು ಮಾಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಅನುಕೂಲವಾಗ್ತಕ್ಕಂಥದ್ದು. ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ಆಯುರ್ವೇದ ಪದ್ಧತಿಯಲ್ಲಿ ಔದುಂಬರ ವೃಕ್ಷ ಅಂತ ಹೇಳಿ, ಔದುಂಬರ ವೃಕ್ಷ ಅಂತ ಹೇಳಿ, ಇದು ಗುರುಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಮೂಲ ಗುರುಗಳು ಜಗತ್ತಿಗೆ ದತ್ತಾತ್ರೇಯ ಅವರು ವಾಸಿಸ್ತಕ್ಕಂತಹ ಒಂದು ಸಾನ್ನಿಧ್ಯ ಇರತಕ್ಕಂತಹ ವೃಕ್ಷ ಇದಾಗಿದೆ. ಅಂತಹ ವೃಕ್ಷದ ಆರಾಧನೆ, ಪೂಜೆ ಜೊತೆಗೆ ಅದರ ಒಂದು ಚಕ್ಕೆ ಅಂತ ಹೇಳ್ತಾರೆ. ಔದುಂಬರ ವೃಕ್ಷದ
ಚಕ್ಕೆ ಅಥವಾ ತುಂಡು ಅಂತ ಹೇಳಬಹುದು. ಆ ಚಕ್ಕೆಯನ್ನ ಸೇವನೆ ಮಾಡೋದ್ರಿಂದ ಸಂತಾನಹೀನತೆ ದೂರ ಆಗುತ್ತೆ, ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ. ಬಂಜೆತನಕ್ಕೆ ಔದುಂಬರ ವೃಕ್ಷ ಮದ್ದು ಅಂತ ಬರುತ್ತೆ ಆಯುರ್ವೇದದಲ್ಲಿ. ಅಂದ್ರೆ ಅದನ್ನು ಯಾವ ರೀತಿಯಾಗಿ ತೆಗೆದುಕೊಂಡಾಗ ನಮಗೆ ಸಂತಾನಹೀನತೆ ದೂರವಾಗುತ್ತೆ ಮತ್ತೆ ನಾವು ಅನ್ಕೊಂಡಿರ್ತಕ್ಕಂಥ ಈ ಒಂದು ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಗುರುವಾರ ಅಥವಾ ಗುರು ಪೌರ್ಣಮಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ಯಾವಾಗ ಅಂದ್ರೆ ಅವಾಗ ಮಾಡಿದರೆ ಇದರ ಪ್ರಯೋಜನ ಆಗೋದಿಲ್ಲ. ಗುರುವಾರ ಇಲ್ಲವಾದಲ್ಲಿ ಗುರು ಪೌರ್ಣಿಮೆ ದಿನದಂದು ಏನು ಮಾಡ್ಬೋದು ಕೇಳಿದ್ರೆ, ಅಥವಾ ಹುಣ್ಣಿಮೆ, ಯಾವುದಾದ್ರೂ ಒಂದು ಹುಣ್ಣಿಮೆ, ಗುರು ಪೌರ್ಣಿಮೆ ಬರಲಿಕ್ಕೆ ತುಂಬ ದೂರ ಇದ್ದಲ್ಲಿ ಯಾವುದಾದ್ರೂ ಒಂದು ಹುಣ್ಣಿಮೆ ದಿನದಂದು ಪ್ರಾತಃ ಕಾಲದಲ್ಲಿ ಸ್ನಾನಗೈಯಬೇಕು. ಸಾಧ್ಯವಾದರೆ ಗಂಡ ಹೆಂಡತಿ ಇಬ್ಬರು ಮಾಡಬೇಕು ಈ ಕೆಲಸವನ್ನು. ಅಕಸ್ಮಾತ್ ಆಗಲಿಲ್ಲ ಅಂದರೆ ಹೆಂಡತಿ ಅಥವಾ ಗಂಡ ಮಾಡಬಹುದು. ಸಾಧ್ಯವಾದ ಸ್ತ್ರೀಯರು ಮತ್ತು ಪುರುಷರು ಇಬ್ಬರು ಮಾಡಿದರೆ ಖಂಡಿತವಾಗ್ಲೂ ಅನುಕೂಲವಾಗುತ್ತೆ. ಆಗಲಿಲ್ಲ ಅಂದರೆ ಸ್ತ್ರೀಯರು ಮಾಡ್ಬೋದು. ಪ್ರಾತಃ ಕಾಲದಲ್ಲಿ ಸರಿಯಾಗಿ ಒಂದು 4 ಗಂಟೆಗೆ ಎದ್ಕೊಳ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತ, ದೈವಿಕ ಶಕ್ತಿ ಜಾಗೃತವಾಗಿರ್ತಕ್ಕಂಥ ಒಂದು ಸಮಯ. ಆ ಸಮಯದಲ್ಲಿ ತಲೆ ಸ್ನಾನವನ್ನು ಮಾಡಿಕೊಂಡು ಹಳದಿ ಬಣ್ಣದ ಶುಭ್ರ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಔದುಂಬರ ವೃಕ್ಷ ಎಲ್ಲಿರುತ್ತೋ ಅಲ್ಲಿಗೆ ಒಂದಿಷ್ಟು ಪೂಜಾ ಸಾಮಗ್ರಿಗಳನ್ನು, ಮನೆಯಲ್ಲಿ ಹೂವು, ಹಣ್ಣು, ಕರ್ಪೂರ, ಅಗರಬತ್ತಿ, ಸ್ವಲ್ಪ ನೈವೇದ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಹಳದಿ ಬಣ್ಣದ ಹೂವುಗಳು, ಅರಿಶಿಣ ಬಣ್ಣದ ಹೂವು ಅಂತ ಹೇಳ್ತಾರೆ, ಆ ಹೂವುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ತುಪ್ಪದ ದೀಪಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಸ್ವಲ್ಪ ಹಾಲು, ಸ್ವಲ್ಪ ಅರಿಶಿಣ, ಸ್ವಲ್ಪ ಕುಂಕುಮ, ಗಂಧ, ಅಕ್ಷತೆ, ಇವೆಲ್ಲವುಗಳನ್ನು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಹೋದ ತಕ್ಷಣದಲ್ಲಿ ಔದುಂಬರ ವೃಕ್ಷದ ಕೆಳಗೆ ಕುಳಿತುಕೊಂಡು ಒಂದು ಮನಸ್ಸಂಕಲ್ಪ ಮಾಡ್ಕೊಳ್ಬೇಕು. ಫಸ್ಟ್ ನಮಗಿರತಕ್ಕಂಥ ಈ ಒಂದು ಬಂಜೆತನ ನಿವಾರಣೆ ಆಗಬೇಕು, ಅಂದರೆ ಸಂತಾನಹೀನತೆ ನಿವಾರಣೆ ಆಗಬೇಕು, ನಮಗೂ ಒಂದು ನಿನ್ನ ದಯೆಯಿಂದ ಒಂದು ಸಂತಾನ ಭಾಗ್ಯ ಪ್ರಾಪ್ತವಾಗಬೇಕು, ನಮ್ಮ ವಂಶಾಭಿವೃದ್ಧಿ ಆಗಬೇಕು ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಬೇಕು. ಆ ಔದುಂಬರ ವೃಕ್ಷದಲ್ಲಿ ಸಾಕ್ಷಾತ್ ದತ್ತಗುರು ವಾಸ ಇರತಕ್ಕಂಥದ್ದು. ಜಗತ್ತಿಗೆ ಮೂಲಗುರು ದತ್ತಾತ್ರೇಯ ಸ್ವಾಮಿ, ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಆಗಿರತಕ್ಕಂಥವರು. ಅಂತಹ ತ್ರಿಮೂರ್ತಿಗಳ ಸ್ವರೂಪ ಆಗಿರತಕ್ಕಂಥ ದತ್ತಗುರುವಿನ ವಾಸಸ್ಥಾನ, ಅನುಗ್ರಹ, ಕೃಪೆ ಇರತಕ್ಕಂಥದ್ದು ಈ ಒಂದು ಔದುಂಬರ ವೃಕ್ಷದಲ್ಲಿ. ಅಲ್ಲಿ ಕುಳಿತುಕೊಂಡು ಸಂಕಲ್ಪನ ಮಾಡಿಕೊಂಡು ನನ್ನ ಜನ್ಮ ಜನ್ಮಾಂತರ ದೋಷಗಳು ಹಾಗೂ ಕರ್ಮಗಳು ನಿವಾರಣೆ ಆಗಬೇಕು, ಹಾಗೂ ಈ ಒಂದು ಜನ್ಮದಲ್ಲಿ ನನಗೆ ಸಂತಾನ ಭಾಗ್ಯ ಪ್ರಾಪ್ತವಾಗಬೇಕು ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡು ಅಕ್ಷತೆಗಳನ್ನು ಕೈಲಿ ಹಿಡ್ಕೊಂಡು ಔದುಂಬರ ವೃಕ್ಷದ ಕೂತ್ಕೊಂಡು ಗುರುಗಳನ್ನು ಧ್ಯಾನ ಮಾಡ್ತಾ ನಿಮಗಿರ್ತಕ್ಕಂಥ ಮನಸ್ಸಂಕಲ್ಪ ಮಾಡ್ಕೊಳ್ಬೇಕು, ಏನಾಗಬೇಕು ಅಂತಕ್ಕಂಥದ್ದನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಹಾಲು ಹಾಗೂ ನೀರನ್ನು ಹಾಕಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಆ ಒಂದು ಔದುಂಬರ ವೃಕ್ಷಕ್ಕೆ. ಹಾಗೂ ಮತ್ತೆ ಪೂಜಾ ವಿಧಿವಿಧಾನ ಆಗಿ ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ, ಅರಿಶಿಣ ಬಣ್ಣದ ಹೂಗಳನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು, ಧೂಪ ದೀಪ ನೈವೇದ್ಯ ಮಾಡತಕ್ಕಂಥದ್ದು. ಸಾಧ್ಯವಾದರೆ ಸಿಹಿ ಪದಾರ್ಥ, ಅದರಲ್ಲೂ ಅನ್ನದಿಂದ ಮಾಡಿರ್ತಕ್ಕಂತಹ ಸಿಹಿ ಪದಾರ್ಥವನ್ನು ಮಾಡ್ತಕ್ಕಂಥದ್ದು. ಅಕಸ್ಮಾತ್ ನಮಗೆ ಪ್ರಸಾದ ಮಾಡಲಿಕ್ಕೆ ಸಮಯ ಇಲ್ಲ ಅಂದರೆ ಅಷ್ಟು ಬೇಗ ಅನ್ನವನ್ನು ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಗೂ ತುಪ್ಪ, ಅನ್ನವನ್ನು ಮಾಡಿ ಜೇನುತುಪ್ಪ ಹಾಗೂ ತುಪ್ಪವನ್ನು ಸ್ವಲ್ಪ ಮಿಶ್ರಣ ಮಾಡಿಕೊಂಡು, ಮಧುಕರಿ ಅಂತ ಕರೀತಾರೆ ಅದಕ್ಕೆ, ದತ್ತಾತ್ರೇಯಗೆ ಪ್ರೀತಿ ಅದು, ಆ ಮಧುಕರಿಯನ್ನು ಮಾಡಿಕೊಂಡು ನೈವೇದ್ಯವನ್ನು ಮಾಡಿ ತುಪ್ಪದ ದೀಪವನ್ನು ಬೆಳಗಿ ಮನಸಂಕಲ್ಪನ ಮಾಡಿಕೊಂಡು 9 ಪ್ರದಕ್ಷಿಣೆ ಮಾಡಬೇಕು. 9 ಪ್ರದಕ್ಷಿಣೆಯನ್ನು ಗುರುದೇವದತ್ತ ಅಂತ ಹೇಳ್ಕೊಂಡು, ಜೈ ಗುರುದೇವದತ್ತ ಗುರುದೇವದತ್ತ ಅಂದ್ಕೊಂಡು 9 ಪ್ರದಕ್ಷಿಣೆಗಳನ್ನು ಮಾಡಿ ನಂತರದಲ್ಲಿ ಸಾಧ್ಯವಾದರೆ ಆ ಒಂದು ಔದುಂಬರ ಚಕ್ಕೆಯನ್ನು ಏನು ಮಾಡ್ತಕ್ಕಂಥದ್ದು ಕೇಳಿದ್ರೆ ಸಾಧ್ಯವಾದರೆ ತೆಗೆದುಕೊಂಡು ಬರ್ತಕ್ಕಂಥದ್ದು ಮನೆಗೆ. ಎಲ್ಲ ಪೂಜೆ ಮುಗಿದ ಮೇಲೆ, ಪ್ರದಕ್ಷಿಣೆ ಆದ ಮೇಲೆ ಔದುಂಬರ ಚಕ್ಕೆಯನ್ನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಮನೆಗೆ ಬರಬೇಕು. ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ, ಪ್ರತಿನಿತ್ಯ ಗಂಡ ಹಾಗೂ ಹೆಂಡತಿ ಯಾರಿಗೆ ಸಂತಾನಹೀನತೆ ದೋಷ ಬರುತ್ತೋ ಅಂತಕ್ಕಂಥವರು ಆ ಔದುಂಬರ ಚಕ್ಕೆಯನ್ನು ಸಾಣೆಕಲ್ಲು ಅಂತ ಬರುತ್ತೆ, ಆ ಸಾಣೆಕಲ್ಲಿಗೆ ಸ್ವಲ್ಪ ಹಾಲನ್ನು ಹಾಕಿ ತೇಯತಕ್ಕಂಥದ್ದು, ಗಂಧದ ರೀತಿಯಲ್ಲಿ ತೇಯಬೇಕು. ನೋಡಿ, ತೇಯತಕ್ಕಂಥ ವಿಧಾನದಲ್ಲೂ ಕೂಡ ಒಂದಿಷ್ಟು ಕ್ರಮಗಳಿದೆ. ಹಾಗ್ಯಾಗೋ ಗಂಧ ಸಾಣೆಯನ್ನು ತೆಗೆದ್ರೆ ಅದರ ಫಲ ಪ್ರಾಪ್ತವಾಗೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಬಲಬದಿಯಿಂದ ಎಡಬದಿಗೆ ನೋಡಿ, ಸಾಣೆಕಲ್ಲು ಈ ರೀತಿ ಇದೆ ಅಂತ ಇಟ್ಕೊಳ್ಳಿ, ನೀವು ಹೇಗೆ ತೆಗಿಬೇಕು ಅದನ್ನು ಈ ರೀತಿಯಾಗಿ ತೆಗಿತಕ್ಕಂಥದ್ದು. ಬಲಬದಿಯಿಂದ ಎಡಬದಿ ಬರ್ತಾರ ಆ ಒಂದು ಔದುಂಬರ ಚಕ್ಕೆಯನ್ನು ಹಾಲಿನ ಮಿಶ್ರಣ ಜೊತೆಗೆ ತೆಗಿತಕ್ಕಂಥದ್ದು. ಅದನ್ನು ಏನು ಮಾಡಬೇಕು, ಸ್ವಲ್ಪ ಗಂಧದ ರೀತಿಯಲ್ಲಿ ತಯಾರಾದ ಮೇಲೆ ಸ್ವಲ್ಪ ಹಾಲಿನಲ್ಲಿ ಸಾಧ್ಯವಾದರೆ ಗಂಡ ಹೆಂಡತಿ ಇಬ್ಬರು ಕೂಡ ಪ್ರಾತಃ ಕಾಲದಲ್ಲಿ ಖಾಲಿ ಹೊಟ್ಟೆಯಲ್ಲಿ ನೋಡಿ
ಪ್ರಾತಃ ಕಾಲದಲ್ಲಿ ಸ್ನಾನಗೈದು ಖಾಲಿ ಹೊಟ್ಟೆಯಲ್ಲಿ ಅದನ್ನು ಸೇವನೆ ಮಾಡಬೇಕು. ಅದನ್ನು ಸೇವನೆ ಮಾಡಿ 1 ಅಥವಾ 2 ಗಂಟೆಗಳ ಕಾಲ ಅದನ್ನು ಸೇವನೆ ಮಾಡಿ 1 ಅಥವಾ 2 ಗಂಟೆಗಳ ಕಾಲ ಆಹಾರ ಸೇವನೆ ಮಾಡಬಾರ್ದು. ಆಹಾರ ಸೇವನೆ ಮಾಡಬಾರ್ದು. ಇದನ್ನ ಯಾರು ಶ್ರದ್ಧೆಯಿಂದ ನಂಬಿಕೆಯಿಂದ ಗುರುವಾರ ಅಥವಾ ಪೌರ್ಣಮಿ ಅಥವಾ ಗುರು ಪೌರ್ಣಮಿ ಈ 3 ದಿನಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಔದುಂಬರ ಚಕ್ಕೆಯನ್ನು ತೆಗೆದುಕೊಂಡು ಬಂದು ಯಾರು ಇದನ್ನ ಸತತವಾಗಿ 3 ತಿಂಗಳ ಕಾಲ ಇದನ್ನ ಯಾರು ಸೇವನೆಯನ್ನು ಮಾಡ್ತಿರೋ ಖಂಡಿತವಾಗಲೂ ಆ ಗುರುವಿನ ಅನುಗ್ರಹದೊಂದಿಗೆ ತಮಗೆ ಏನಾಗುತ್ತೆ ಕೇಳಿದ್ರೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನ ತಾವು ಈಗ ಕೇಳಿದ್ದೀರಿ. ಹಾಗಾಗಿ ತಾವೆಲ್ಲರೂ ಕೂಡ ಯಾರಿಗೆ ಈ ಒಂದು ದೋಷದಿಂದ ಶಾಪಗಳಿಂದ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಹೆಲ್ತ್ ಸಮಸ್ಯೆಗಳಿಂದ ಅಂದರೆ ಆರೋಗ್ಯ ಸಮಸ್ಯೆಗಳಿಂದ ಏನು ತೊಂದರೆಗಳಾಗ್ತಾ ಇದೆ ಸಂತಾನ ಸಂಬಂಧಪಟ್ಟ ಹಾಗೆ ಆ ಸಂತಾನತೆ ದೂರವಾಗಬೇಕು, ನಮಗೂ ಕೂಡ ಒಳ್ಳೆಯ ರೀತಿಯಾದಂಥ ಒಂದು ವಂಶಾಭಿವೃದ್ಧಿ ಪ್ರಾಪ್ತವಾಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಒಂದು ಸಲಹೆಯನ್ನು ನಾನು ನೀಡ್ತಾ ಇದ್ದೀನಿ. ಖಂಡಿತವಾಗಲೂ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿ ದೇವರು ತಮಗೆ ಒಳ್ಳೆಯ ಸಂತಾನ ಭಾಗ್ಯವನ್ನು ಕರುಣಿಸಲಿ. ಆ ದತ್ತಗುರುವಿನ ಸಂಪೂರ್ಣ ಅನುಗ್ರಹ ತಮಗೆ ಪ್ರಾಪ್ತವಾಗಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಮತ್ತೊಂದು ಸಮಸ್ಯೆ ಕುರಿತಾಗಿ ಪರಿಹಾರವನ್ನು ತೆಗೆದುಕೊಂಡು ಬರ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕಾ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಮತ್ತು ಒಳ್ಳೆಯದಾಗಲಿ.